ಅವ್ರನ್ನ ಹತ್ತಿರದಿಂದ ನಾನು ನೋಡಿಲ್ಲ, ಆದರೆ ಅವ್ರ ಹಾಡುಗಳು ನನ್ನ ಹೃದಯ ತುಂಬಿ ಬಂದಿದೆ. ಅದರಲ್ಲಿ ಅವರು ನನ್ನ ಆತ್ಮೀಯರಲ್ಲಿ ಒಬ್ಬರು. ನನ್ನ ಕಷ್ಟದಲ್ಲಿ, ಸುಖದಲ್ಲಿ, ನನ್ನ ಸಂತೋಷದಲ್ಲಿ ಎಲ್ಲದರಲ್ಲೂ ಅವ್ರ ಹಾಡಿನಿಂದ ನಾನು ತುಂಬ ಪ್ರಭಾವಿತಳಾಗಿದ್ದೀನಿ. ಅದು ಯಾವತ್ತಿಗೂ ಅದು ಮರೆಯೋಕ್ಕಾಗಲ್ಲ. ಅವ್ರ ಶರೀರ ಹೋಗಿರ್ಬೋದು, ಆದರೆ ಅವ್ರ ಶರೀರ ಯಾವತ್ತೂ ಇದ್ದೇ ಇದೆ. ನಾನು ಇರೋವರೆಗೂ ಅವ್ರನ್ನ ಯಾವತ್ತೂ ಇದು ಮಾಡಲ್ಲ. ನಾನು ಆಕಾಶವಾಣಿ ಅಭಿಮಾನಿ. ಆಕಾಶವಾಣಿಯಲ್ಲಿ ಅವರ ಹಾಡುಗೆ ಯಾವುದು ಭಕ್ತಿಗೀತೆ ಆಗಲಿ, ಭಾವಗೀತೆ ಆಗಲಿ, ತಮಿಳಿನ ಹಾಡಾಗಲಿ, ತೆಲುಗು ಹಾಡಾಗಲಿ, ಯಾವುದೇ ಭಾಷೆ ಹಾಡಾದರೂ ಎಸ್ ಜಾನಕಿ ಹಾಡು ಅಂದರೆ ನನಗೆ ಬಹಳ 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 ಇಷ್ಟ. ಆದರೆ ಹೌದು, ಅದು ಬಹಳ ವಿಶೇಷವಾಗಿ ಸಣ್ಣ ಮಕ್ಕಳ ಧ್ವನಿಲಿ ಅವ್ರು ಹೇಳಿದಾಗ ನಿಜವಾಗ್ಲೂ 3 ವರ್ಷದ ಮಗು ಆಡ್ತಾ ಇದೆಯೇನೋ ಅಂತ. ಪುಟಾಣಿ ಏಜೆಂಟು ಅದರಲ್ಲಿ ಸಣ್ಣ ಮಕ್ಕಳು ಅಮ್ಮ ಇದು ಚಕ್ರವ್ಯೂಹದಲ್ಲಿ ಮಗುನ ಹಾಡು ಹೇಳ್ತಾರಲ್ಲ, ಅದೆಲ್ಲ ತುಂಬ ಇದಾತೆ. ನಾವು ಅವ್ರ ಬಗ್ಗೆ ಏನೂ ಮಾತಾಡೋಕ್ಕೆ ಸಾಧ್ಯ. ಅವರು ಹಿಮಾಲಯದಷ್ಟು ಎತ್ತರವಾಗಿದ್ದರು. ಇನ್ನೊಂದು ಏನು ಸಮಾಧಾನ ಅಂದರೆ, ನಮ್ಮ ಮೈಸೂರಿನಲ್ಲಿ ಅವ್ರದ್ದು ಅಂತಿಮ ಕ್ರಿಯೆ ಆಗ್ತಾ ಇದೆಯಲ್ಲ, ಅದೊಂದು ನನಗೆ ಸಮಾಧಾನ, ದುಃಖದಲ್ಲೂ ಒಂದು ಸಮಾಧಾನ ಆಗುತ್ತೆ. ಸಿಗಬೇಕಿತ್ತು ನಿಜವಾಗ್ಲೂ. ನೀವು ಸಿಗಬೇಕು, ಹೌದು ಬರಬೇಕು ಅವ್ರಿಗೂ. ಅವರು ಯಾವ ಭಾಷಾ ಅತೀತರು, ಅವ್ರು ಯಾವ ಭಾಷೆಗೂ ಸೀಮಿತವಾಗಿದ್ದವರಲ್ಲ, ಒಂದೇ ಭಾಷೆ ಬೇಕು ಅಂತ ಹೇಳಿದವರಲ್ಲ. ಅವ್ರು ಮಲಯಾಳಿಗಳು ಅಂತ ಹೇಳಿದ್ರೆ ನಂಬಬೇಕೇ ವಿನಃ ನಾವಾಗೆ ಅವರು ಮಲಯಾಳಿಗಳು ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ನಾವು ಕೂಡ ಅಷ್ಟು ಸ್ಪಷ್ಟವಾಗಿ ಕನ್ನಡದಲ್ಲೇ ಹುಟ್ಟಿದ್ರು, ಬೆಳೆದಿದ್ರು, ಎಲ್ಲಾದರೂ ಅವರಷ್ಟು ಸ್ಪಷ್ಟವಾಗಿ ಇದಾಗಿ ನಮಗೆ ಹೇಳೋಕ್ಕೆ ಬರಲ್ಲ ಅಷ್ಟೇ. ಅವ್ರ ಬಗ್ಗೆ ಏನೂ ಇಲ್ಲ.